ಡಿಕೆಶಿಗೆ ಸಂವಿಧಾನದ ಬಿಸಿ ತಟ್ಟಿದೆಯಾ? ಸಂಸತ್ನಲ್ಲೂ ಡಿಕೆ ರಾಜೀನಾಮೆ ಕೇಳಿದ ಬಿಜೆಪಿ ಹೇಳಿದ್ದೊಂದು ಆಗ್ತಿರೋದೊಂದು ಅಂದಿದ್ಯಾಕೆ ಡಿಕೆ? ಇದುವೇ ಚದುರಂಗದ ಮೊದಲ ಸ್ಟೋರಿ. ಡಿಕೆಗೆ ಸಂವಿಧಾನ ಬಿಸಿ. ಕಾಂಗ್ರೆಸ್ ಲೋಕಸಭೆ ಚುನಾವಣೆಗಳಲ್ಲಿ ಅತ್ಯಂತ ಹೀನಾಯ ಪ್ರದರ್ಶನವನ್ನ ನೀಡಿದ ನಂತರ ಬಹಳ ದೊಡ್ಡದಾಗಿ ಅಪ್ಪಿಕೊಂಡಿದ್ದು ಸಂವಿಧಾನದ ರಕ್ಷಣೆಯನ್ನ, ಸಂವಿಧಾನದ ಆಶಯಗಳ ಆಧಾರದ ಮೇಲೆ ತನ್ನ ಎದುರಾಳಿಯನ್ನ ಹಣಿಯುವ ಅಥವಾ ಎದುರಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಿತು. 2024 ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಇಡೀ ದೇಶದ ಉದ್ದಗಲಕ್ಕೂ ಕೂಡ ಓಡಾಡಿದ್ದು ಒಂದೇ ವಿಚಾರವನ್ನು ಇಟ್ಕೊಂಡು ಸಂವಿಧಾನ ಬಚಾವು ಅನ್ನುವಂತಹ ವಿಚಾರವನ್ನು ಜನರ ಮುಂದೆ ಹಿಡ್ಕೊಂಡು ಹೋಗಿತ್ತು. ಆದರೆ ಇವತ್ತು ಅದೇ ಕಾಂಗ್ರೆಸ್ನ ಕರ್ನಾಟಕದ ಉಪಮುಖ್ಯಮಂತ್ರಿ, ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ಸಂವಿಧಾನಕ್ಕೆ ಸಂಬಂಧಿಸಿದಂತೆ ಆಡಿರುವಂತಹ ಮಾತು ಈಗ ಕಾಂಗ್ರೆಸ್ಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ತಟ್ಟಿರುವಂಥದ್ದು ಸಂವಿಧಾನದ ಬಿಸಿ. ಡಿಕೆ ಮಾತುಗಳೇ ಈಗ ಅವರನ್ನೇ ಚುಚ್ಚುವ ಅಸ್ತ್ರವಾಗಿದೆ. ಸಂಸತ್ನ ಒಳಗೂ ಹೊರಗೂ ಹೋರಾಟವನ್ನ ಬಿಜೆಪಿ ಕೈಗೆತ್ತಿಕೊಂಡಿದೆ. ಸಂವಿಧಾನದ ಸುತ್ತಲೂ ಸುತ್ತುತ್ತಾ ಇದೆ ರಾಷ್ಟ್ರ ರಾಜಕಾರಣ. ಯಾಕಂದ್ರೆ ಬಿಜೆಪಿಗೆ 2024 ಲೋಕಸಭಾ ಚುನಾವಣೆಯಲ್ಲಿ ತೀವ್ರ ಹಿನ್ನಡೆಗೆ ಕಾರಣ ಆಗಿರುವಂಥದ್ದು ಕಾಂಗ್ರೆಸ್ ಬಿಟ್ಟಂತಹ ಸಂವಿಧಾನದ ಅಸ್ತ್ರ. ಸಂವಿಧಾನದ ಬದಲಾವಣೆ ಆಗುತ್ತೆ ಅಥವಾ ಸಂವಿಧಾನದ ಮೂಲಕವಾಗಿ ನೀಡಿರುವಂತಹ ಮೀಸಲಾತಿಯನ್ನ ತೆಗೀತಾರೆ ಅನ್ನುವಂತಹ ಅಂಶವನ್ನೇ ಕಾಂಗ್ರೆಸ್ ಬಿಜೆಪಿಯ ವಿರುದ್ಧ ದೊಡ್ಡ ಅಸ್ತ್ರವಾಗಿ ಪ್ರಯೋಗಿಸ್ತಾ ಬಂತು. ಆದರೆ ಇವತ್ತು ಅದೇ ಕಾಂಗ್ರೆಸ್ಗೆ ಡಿಕೆ ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳು ಅದನ್ನ ತಿರುಗಿಸಿ ಹೊಡೆಯುವಂತಹ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ವಿಶೇಷವಾಗಿ ಬಿಜೆಪಿಗೆ ಇದು ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ನ್ಯೂಸ್ 18ನ ಕಾನ್ಕ್ಲೇವ್ನಲ್ಲಿ ಮಾತನಾಡಿರುವಂತಹ ಡಿಕೆ ಶಿವಕುಮಾರ್ ಅವರು ಬಹಳ ಮುಖ್ಯವಾಗಿ ಸಂವಿಧಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮುಸ್ಲಿಂ ರಿಸರ್ವೇಷನ್ಗೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಸಂವಿಧಾನದಲ್ಲಿ ಬದಲಾವಣೆಗಳ ಬಗ್ಗೆ ಮಾತನಾಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಇದು ಸಹಜವಾಗಿಯೇ ಬಿಜೆಪಿಗೆ ಅತಿದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಯಾಕಂದರೆ ಬಿಜೆಪಿಯನ್ನ ಕಾಂಗ್ರೆಸ್ ದಿನ ಬೆಳಗಾದ್ರೆ ಟಾರ್ಗೆಟ್ ಮಾಡ್ತಾ ಇದ್ದಂಥದ್ದು ಸಂವಿಧಾನ ಬದಲಾವಣೆ ಮಾಡ್ತಾರೆ ಇವರು ಅಂತ ಹೇಳುವಂಥ ಕಾರಣಕ್ಕಾಗಿ. ಇವರು ಬಂದಿರುವಂಥದ್ದೇ ಸಂವಿಧಾನ ಬದಲಾಯಿಸೋದಿಕ್ಕೆ ಅನ್ನುವಂತಹ ಮಾತುಗಳ ಮೂಲಕವಾಗಿ. ಆದರೆ ಈಗ ಅದೇ ಬದಲಾವಣೆ ಅನ್ನುವ ಪದ ಡಿ ಕೆ ಶಿವಕುಮಾರ್ ಅವರ ಬಾಯಿಂದ ಹೊರಬಿದ್ದಿರುವಂಥದ್ದೇ ಈಗ ಬಹಳ ದೊಡ್ಡ ಅಸ್ತ್ರವಾಗಿ ಸಿಕ್ಕಿದೆ. ಹಾಗಾದರೆ ಏನಿದು ಸಂವಿಧಾನ ಸಮರ ಅನ್ನುವಂಥ ನಿಮಗೆ ವಿವರಿಸುವಂತಹ ಕೆಲಸವನ್ನು ಮಾಡ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತು ರಾಷ್ಟ್ರ ರಾಜಕಾರಣದಲ್ಲಿ ಈಗ ದೊಡ್ಡ ಗದ್ದಲವನ್ನು ಸೃಷ್ಟಿಸಿದೆ. ರಾಷ್ಟ್ರ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರ ಮಾತುಗಳು ದೊಡ್ಡ ಗದ್ದಲವನ್ನು ಸೃಷ್ಟಿಸಿರುವಂಥದ್ದು. ಸಂವಿಧಾನ ಕೋರ್ಟ್ ತೀರ್ಪುಗಳ ಬಗ್ಗೆ ಡಿ ಕೆ ಆಡಿರುವಂತಹ ಮಾತುಗಳೇ ಇದೀಗ ದೊಡ್ಡ ಅಸ್ತ್ರವಾಗಿ ಭಾರತೀಯ ಜನತಾ ಪಕ್ಷದವರಿಗೆ ಲಭಿಸಿದೆ. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ರಾಜ್ಯಸಭೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪ ಮಾಡಿ ಅಟ್ಯಾಕ್ ಮಾಡಿದ್ದಾರೆ, ವಾಗ್ದಾಳಿಯನ್ನು ನಡೆಸಿದ್ದಾರೆ, ರಾಜೀನಾಮೆಗೆ ಒತ್ತಾಯಿಸಿದ್ದಾರೆ. ಬಿಜೆಪಿಯ ನಾಯಕರುಗಳು ರಾಷ್ಟ್ರ ಮಟ್ಟದಲ್ಲಿ ಈ ವಿಚಾರವನ್ನು ದೊಡ್ಡ ಮಟ್ಟದಲ್ಲಿ ಈಗ ಪ್ರಸ್ತಾಪಿಸ್ತಾ ಇದ್ದಾರೆ. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲೂ ಕೂಡ ಇದೇ ವಿಚಾರ ಪ್ರಸ್ತಾಪ ಆಗ್ತಾ ಇದೆ. ಸಂಸತ್ನ ಉಭಯ ಕಲಾಪಗಳಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಮಾತಿನದ್ದೇ ಚರ್ಚೆಯಾಗಿದೆ. ಶಿವಕುಮಾರ್ ಅವರ ವಿರುದ್ಧ ಕ್ರಮ ಕೈಗೊಳ್ತೀರಾ ಅನ್ನುವಂತಹ ಮಾತುಗಳನ್ನ ಕಾಂಗ್ರೆಸ್ಗೆ ಕೇಳ್ತಾ ಇದ್ದಾರೆ ಬಿಜೆಪಿ ನಾಯಕರುಗಳು. ದೆಹಲಿಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷವನ್ನ ಪ್ರಶ್ನಿಸ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಂತೂ ಭಾರೀ ಕೋಲಾಹಲ ನಡೆದಿದೆ. ಕೆಲ ಕಾಲ ಇದೇ ಕಾರಣಕ್ಕಾಗಿ, ಶಿವಕುಮಾರ್ ಅವರ ಮಾತಿನ ಕಾರಣಕ್ಕಾಗಿ ರಾಜ್ಯಸಭೆಯ ಕಲಾಪ ಇವತ್ತು ಮುಂದೂಡಿಕೆಯಾಗಿದೆ. ರಾಜ್ಯಸಭೆಯ ಕಲಾಪವನ್ನು ಮುಂದೂಡಿಕೆ ಮಾಡಲಾಗಿದೆ. ಸಂವಿಧಾನದ ಬದಲಾವಣೆ ಬಗ್ಗೆ ನ್ಯೂಸ್ 18ನಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು. ನ್ಯೂಸ್ 18ನ ಕಾರ್ಯಕ್ರಮದಲ್ಲಿ ಮಾತನಾಡಿರುವಂಥದ್ದು ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳು. ನ್ಯೂಸ್ 18 ಇಂಡಿಯಾದ ಡೈಮಂಡ್ ಸ್ಟೇಟ್ಸ್ ಸಮಿಟ್ 2025 ಈ ಕಾರ್ಯಕ್ರಮದಲ್ಲಿ ಡಿ ಕೆ ಶಿವಕುಮಾರ್ ಅವರು ಭಾಗವಹಿಸಿ ಮಾತನಾಡಿದರು. ತನ್ನ ಅಭಿಪ್ರಾಯಗಳನ್ನು ಹಂಚಿಕೊಂಡು ಈ ಸಂದರ್ಭದಲ್ಲಿ ಅವರು ಆಡಿರುವಂತಹ ಮಾತನ್ನು ನಿಮಗೆ ತೋರಿಸ್ತೀನಿ. The criticism is that even the constitution doesn't allow for reservations based on religion. Yes, I agree. Let us see, let us watch, let what court comes out. We have started something. I know that everyone will go to the court. Let us wait for some good day will come. Lot of changes are there. Constitutions will be changing. There are judgments which alters the constitution also. ಇಲ್ಲಿ ಶಿವಕುಮಾರ್ ಅವರು
ಸಂವಿಧಾನದಲ್ಲಿ ತಿದ್ದುಪಡಿಗಳನ್ನು ತರ್ತೀವಿ ಅನ್ನುವಂತಹ ಮಾತುಗಳ ಬದಲಿಗೆ ಸಂವಿಧಾನದಲ್ಲೂ ಕೂಡ ಬದಲಾವಣೆಗಳು ಆಗ್ತವೆ ಅನ್ನುವಂಥದ್ದು, ಚೇಂಜಸ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿರುವುದು ಸ್ಪಷ್ಟವಾಗಿದೆ. ಈ ಚೇಂಜಸ್ ಅನ್ನುವಂತಹ ಪದದ ನೇರವಾದಂಥ ಅರ್ಥನೇ ಅದು ಅಮೆಂಡ್ಮೆಂಟ್ ಆಗೋದಿಲ್ಲ, ಅದು ಬದಲಾವಣೆ ಅಂತ ಹೇಳುವಂಥ ಅರ್ಥ ಕೊಡುತ್ತೆ. ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ನವರು ಬಳಕೆ ಮಾಡಿರ್ತಕ್ಕಂಥದ್ದು ಕೂಡ ಇದೇ ಅಸ್ತ್ರವನ್ನೇ. ಅದನ್ನು ಇದೇ ರೀತಿಯಾದಂತಹ ಸ್ಟ್ಯಾಂಡನ್ನು ಬದಲಿಸ್ಕೊಳ್ಳುವಂತಹ ಪ್ರಯತ್ನವನ್ನು ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಮಾಡಿದರು. ನಾನು ಹೇಳಿರ್ತಕ್ಕಂಥದ್ದು ಬದಲಾವಣೆ ಅನ್ನುವಂಥದ್ದು ತಿದ್ದುಪಡಿಯ ಕಾರಣಗಳಿಗಾಗಿ ಆಗಿರುವಂಥ ಬದಲಾವಣೆ ಅನ್ನುವಂಥ ಮಾತುಗಳನ್ನು ಅವರು ಹೇಳಿದರು. ಆದರೆ ಕಾಂಗ್ರೆಸ್ನವರು ಅದನ್ನು ಯಾವತ್ತೂ ಒಪ್ಕೊಳ್ಳಿಲ್ಲ. ಶಿವಕುಮಾರ್ ಅವರು ಕೂಡ ಚೇಂಜಸ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿರುವಂಥದ್ದು, ಅಮೆಂಡ್ಮೆಂಟ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿಲ್ಲ, ಚೇಂಜಸ್ ಅನ್ನುವಂತಹ ಪದವನ್ನು ಬಳಕೆ ಮಾಡಿರುವಂಥದ್ದು. ಇದೇ ಈಗ ಬಹಳ ದೊಡ್ಡದಾದಂಥ ಗದ್ದಲಕ್ಕೆ ಕಾರಣ ಆಗಿರೋದು. ಸಂವಿಧಾನ ಬದಲಾವಣೆ ಹೇಳಿಕೆಗೆ ಬಿಜೆಪಿ ತೀವ್ರವಾಗಿ ಖಂಡಿಸ್ತಾ ಇದೆ. ನೀವು ಈ ರೀತಿಯಾದಂತಹ ಹೇಳಿಕೆಗಳನ್ನ ಕೊಡ್ತಾ ಇರೋದು ಅಂಬೇಡ್ಕರ್ ಅವರಿಗೆ ಮಾಡ್ತಾ ಇರುವಂತಹ ಅಪಮಾನ ಅನ್ನುವಂಥದ್ರ ಮೂಲಕವಾಗಿಯೂ ಕೂಡ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ರಾಜ್ಯಸಭೆಯಲ್ಲಿ ವಿಷಯವನ್ನು ಪ್ರಸ್ತಾಪಿಸಿ ಬಿಜೆಪಿ ವಾಗ್ದಾಳಿಯನ್ನು ನಡೆಸಿದೆ ಕಾಂಗ್ರೆಸ್ನ ವಿರುದ್ಧ. ಅದರಲ್ಲೂ ಕೂಡ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಪ್ರತಿಪಕ್ಷ ನಾಯಕ. ಅವರಿಗೆ ಈ ಪ್ರಶ್ನೆಯನ್ನು ಬಹಳ ತೀವ್ರ ಸ್ವರೂಪದಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಕೇಂದ್ರ ಸಚಿವರಾಗಿರುವಂತಹ JP ನಡ್ಡಾ ಅವರು ಎತ್ತಿದ್ದಾರೆ. ಕಾಂಗ್ರೆಸ್ ಸ್ಪಷ್ಟನೆ ನೀಡಬೇಕು ಅಂತೇಳಿ ಬಿಜೆಪಿಯವರು ಒತ್ತಾಯವನ್ನು ಮಾಡಿದ್ದಾರೆ. ಕಿರಣ್ ರಿಜಿಜು ಅವರು ಆಗ್ರಹಿಸಿದ್ದಾರೆ. ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವರಾಗಿರುವಂತಹ ಕಿರಣ್ ರಿಜಿಜು ಅವರು ಆಗ್ರಹಿಸಿದ್ದಾರೆ. DK ಶಿವಕುಮಾರ್ ರಾಜೀನಾಮೆಗೂ ಕೂಡ ಕಿರಣ್ ರಿಜಿಜು ಅವರು ಒತ್ತಾಯಿಸಿದ್ದಾರೆ. ಶಿವಕುಮಾರ್ ಅವರ ರಾಜೀನಾಮೆಯನ್ನ ಕೊಡಬೇಕು ಅಥವಾ ರಾಜೀನಾಮೆಯನ್ನು ಕಾಂಗ್ರೆಸ್ ಪಡಿಬೇಕು ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ. ಸದನದಲ್ಲಿ ಈ ಬಗ್ಗೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಸ್ಪಷ್ಟನೆಯನ್ನು ನೀಡಿದ್ದಾರೆ. ತಮ್ಮ ನಿಲುವನ್ನ, ತನ್ನ ಪಕ್ಷದ ನಿಲುವನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಸಂವಿಧಾನವನ್ನ ಯಾರಿಂದಲೂ ಬದಲಿಸುವುದಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಸಂವಿಧಾನವನ್ನ ಯಾರಿಂದಲೂ ಕೂಡ ಬದಲಾಯಿಸುವುದಕ್ಕೆ ಸಾಧ್ಯ ಇಲ್ಲ, ನಾವೆಲ್ಲ ಸಂವಿಧಾನವನ್ನ ಗೌರವಿಸ್ತೀವಿ ಅನ್ನುವಂತಹ ಮಾತನ್ನ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿದ್ದಾರೆ. ಖರ್ಗೆ ಮತ್ತು ಕಿರಣ್ ರಿಜಿಜು ಅವರ ನಡುವಿನ ಮಾತಿನ ಸಮರ ಯಾವ ಸ್ವರೂಪದಲ್ಲಿ ಸಾಗಿತ್ತು ಅನ್ನೋದು ನಿಮಗೆ ತೋರಿಸ್ತೀನಿ. One of the senior leader of the Congress party, very responsible Congress leader, who is holding a constitutional post, has made a statement that they are going to change the constitution of India to provide reservation in contract work to a Muslim community. Now, but since this statement has come from a person who is holding a constitutional position, and in a very clear term, he has stated that Congress party will provide reservation to Muslim community, and for that they will change the constitution of India. Reservation for It is extremely serious. It is a matter which we cannot tolerate, and this is assault on the constitution of India, the constitution provided by Dr. B.R. Ambedkar. And these people, they are talking about constitution, they are carrying the photograph of Baba Saheb Ambedkar, but their people officially makes a statement to change the constitution of India. I want the Congress president who is sitting here in the house to make very specifically clear about the Congress party's position. How and in what manner you want to change the constitution of India to provide reservation to Muslim community? इनको कहा देश का संविधान बदलने वाले हैं। देश का संविधान जो डॉक्टर बाबा साहब अम्बेडकर ने बनाया वो कोई बदल नहीं सकता। रिजर्वेशन भी कोई खत्म नहीं कर सकता। और उसकी रक्षा के लिए हम कन्याकुमारी से कश्मीर तक हमने पूरा भारत जोड़ो यात्रा की। ये भारत तोड़ो करने वाले ये सब रिजर्वेशन के धज्जे उड़ाने वाले लोग हैं। और इनको कोई अधिकार नहीं है। 28 अगस्त 1947 में मुस्लिम लीग ने जब रिजर्वेशन पॉलिसी को संविधान सभा में लेके आए थे, तब सरदार पटेल ने रिजेक्ट किया था। आज कांग्रेस फिर मुस्लिम रिजर्वेशन का बात उठा करके बाबा साहब का संविधान का इज्जत को इन्होंने मिट्टी में मिलाने का काम कर रहे हैं। अब खंडन करना चाहते हैं। आप हिम्मत है तो डेप्यूटी चीफ मिनिस्टर का इस्तीफा आज ही मानिए। हमने ये कहा कि भारत देश के संविधान को बचाने वाले हम लोग हैं और
ಹೀಗೆ ಇಲ್ಲಿ ಒಂದು ಕಡೆಯಲ್ಲಿ ವಾಕ್ಸಮರ ನಡೀತಾ ಇದೆ, ಮತ್ತೊಂದು ಕಡೆಯಲ್ಲಿ JP ನಡ್ಡಾ ಅವರು ಕೂಡ ತೀವ್ರವಾದಂತಹ ವಾಗ್ದಾಳಿಯನ್ನು ನಡೆಸಿದ್ದಾರೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಿವಕುಮಾರ್ ಅವರು ಆಡಿರುವಂತಹ ಮಾತುಗಳಿಗೆ. ಆದರೆ ತನ್ನ ಎಲ್ಲ ಹೇಳಿಕೆಗಳನ್ನು ಕೂಡ ಬಿಜೆಪಿಯವರು ತಿರುಚ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ. चाहे वो कर्नाटक की विधानसभा रही, कर्नाटक के विधानसभा में ठेकेदारों को कॉन्ट्रैक्ट देने के लिए 4% का रिजर्वेशन का प्रस्ताव पारित किया है. 4% का ये अंबेडकर के रखवाले बनते हैं. उपसभापति जी, ये अंबेडकर के रखवाले बनते हैं. सरदार पटेल ने और अंबेडकर ने कहा कि रिजर्वेशन ऑन द बेसिस ऑफ रिलीजन विल नॉट टेक प्लेस. धर्म के आधार पर रिजर्वेशन नहीं होगा. DK शिव कुमार ने फिर से कहा है कि संविधान कांग्रेस ने दिया है, संविधान को बदलने का काम भी कांग्रेस करेगी. देयर इज नो रिपेंटेंस. और बदलने का क्या काम है? बदलने का काम यह है, सरकारी नौकरी तो छोड़ो, अब ठेकेदारी में भी रिजर्वेशन होगा. ठेकेदारी में Sensible senior politician than Mr. Nadda. I have been in the assembly last 36 years. I have a basic common sense. I have not said that there will be any. I have said casually there will be so many changes after various judgments. Whatever reservation has been given as per the quota of the backward class has been given. I have not said that we are going to change the constitution or not that. Whatever they are quoting is wrong. They are miscarrying it. I am categorically telling that we are a national party. We know what is the constitution, how constitution has been. It is our party. We have brought the constitution to this country. And they are misguiding. I will take a breach of privilege on this. I will fight out a case. They are misquoting me. ಹೀಗೆ ಶಿವಕುಮಾರ್ ಅವರು ಅತ್ಯಂತ ಸ್ಪಷ್ಟವಾಗಿ ಹೇಳ್ತಾರೆ, ನನ್ನನ್ನು ಇವರು ಮಿಸ್ಕೋಟ್ ಮಾಡ್ತಾ ಇದ್ದಾರೆ, ನನ್ನ ಹೇಳಿಕೆಯನ್ನು ತಿರುಚ್ತಾ ಇದ್ದಾರೆ. ಯಾಕಂದರೆ ಶಿವಕುಮಾರ್ ಅವರು ಕೋರ್ಟ್ನ ತೀರ್ಪುಗಳ ನಂತರ ಬದಲಾವಣೆಗಳು ಆಗ್ತವೆ, ಕೋರ್ಟ್ನ ತೀರ್ಪುಗಳಿಂದಾಗಿ ಕೆಲವು ಬದಲಾವಣೆಗಳು ಆಗ್ತವೆ ಅನ್ನುವಂಥ ಮಾತನಾಡಿದ್ದಾರೆ. ಅದನ್ನೇ ಅವರು ಕೇಳಿರೋದು ಬ್ಯಾಕ್ವರ್ಡ್ ಕಮಿಷನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಉಲ್ಲೇಖ ಮಾಡಿಕೊಂಡೆ ಅದನ್ನು ಹೇಳಿರುವಂಥದ್ದೇ ಹೊರತು ಬೇರೇನೂ ಅಲ್ಲ. ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತ ಕೂಡ ನಾನು ಹೇಳಲಿಲ್ಲ, ಆದರೆ ಚೇಂಜಸ್ ಆಗಿದ್ದಾವೆ ಅನ್ನೋಂಥದ್ದು ನಾನು ಹೇಳಿದ್ದೀನಿ. ಚೇಂಜಸ್ ಆಗ್ತವೆ ಅನ್ನೋದನ್ನು ಕೂಡ ಹೇಳಿದ್ವಿ. ಕೋರ್ಟ್ಗಳ ತೀರ್ಪುಗಳ ಆಧಾರದ ಪ್ರಕಾರವಾಗಿ ಈ ರೀತಿಯಾದಂಥ ಬದಲಾವಣೆಗಳು ಆಗ್ತವೆ ಅನ್ನೋಂಥದ್ದು ನಾನು ಹೇಳಿದ್ದೀನಿ ಅನ್ನೋಂಥದ್ದು ಶಿವಕುಮಾರ್ ಅವರ ಸಮರ್ಥನೆ. ಆದರೆ ಶಿವಕುಮಾರ್ ಅವರು ಏನೇ ಸಮರ್ಥನೆಯನ್ನು ಈಗ ಕೊಟ್ಟರೂ ಕೂಡ ಈ ವಿಚಾರವನ್ನು ಬಿಜೆಪಿಯವರು ರಾಷ್ಟ್ರಮಟ್ಟದಲ್ಲಿ ಪ್ರಸ್ತಾಪಿಸ್ತಾ ಇರುವಂತಹ ಸ್ವರೂಪವನ್ನು ನಾವು ಗಮನಿಸ್ತಾ ಹೋದಾಗ ಸಹಜವಾಗಿಯೇ ರಾಜ್ಯದಲ್ಲೂ ಕೂಡ ರಾಜ್ಯ ಬಿಜೆಪಿ ನಾಯಕರು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಈಗ ಶಿವಕುಮಾರ್ ಅವರ ವಿರುದ್ಧ ಮುಗಿಬೀಳುವಂತಹ ಕೆಲಸವನ್ನು ಮಾಡಿದ್ದಾರೆ. ಸಂವಿಧಾನ ಬದಲಿಸಲೆಂದೇ ಬಂದಿದ್ದೇವೆ, ಬದಲಿಸ್ತೇವೆ ಅನ್ನುವಂತಹ ಮಾತುಗಳನ್ನ ಈ ಹಿಂದೆ ಅನಂತಕುಮಾರ್ ಹೆಗಡೆ ಅವರು ಹೇಳ್ಕೊಂಡಿದ್ರು, ಮಾಜಿ ಸಂಸದರು. ಅವರು ಈ ಮಾತನ್ನು ಹೇಳಿದಾಗ ಅನಂತಕುಮಾರ್ ಹೆಗಡೆ ಮಾತುಗಳನ್ನೇ ಕಾಂಗ್ರೆಸ್ನವರು ದೊಡ್ಡ ಬಂಡವಾಳವನ್ನಾಗಿ ಮಾಡ್ಕೊಂಡ್ರು. ಅನಂತಕುಮಾರ್ ಹೆಗಡೆ ಅವರು ಹಿಂದೆ ಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಹೇಳಿದಂತಹ ಮಾತು, ನಂತರ ಸಂಸದರಾಗಿ ಹೇಳಿದಂತಹ ಮಾತು, ಈ ಮಾತುಗಳು ವಿಶೇಷವಾಗಿ 2024 ಚುನಾವಣೆಗೂ ಮುಂಚಿತವಾಗಿ ಅವರು ಆಡಿದಂತಹ ಮಾತುಗಳನ್ನು ಕಾಂಗ್ರೆಸ್ನವರು ಇಡೀ ದೇಶದ ಉದ್ದಗಲಕ್ಕೂ ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅನಂತಕುಮಾರ್ ಹೆಗಡೆ ಅವರ ಮಾತುಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರು. ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಹೆಗಡೆ ಮಾತುಗಳನ್ನು ಕಾಂಗ್ರೆಸ್ನವರು ಅಸ್ತ್ರವಾಗಿ ಬಳಕೆ ಮಾಡ್ಕೊಂಡಿದ್ರು. ಸಂವಿಧಾನವನ್ನು ಬದಲಾವಣೆ ಮಾಡದಂಥದ್ದೇ ಇವರ ಉದ್ದೇಶ, ಇವರ ಅಜೆಂಡಾ ಅದು, ಇವರ ಹಿಡನ್ ಅಜೆಂಡಾ ಅದು ಅನ್ನುವಂತಹ ಮಾತುಗಳನ್ನು ಬಿಜೆಪಿಯ ವಿರುದ್ಧ ಹೇಳ್ತಾ ಇದ್ರು ಕಾಂಗ್ರೆಸ್ ನಾಯಕರುಗಳು. ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಮುಜುಗರ ಸೃಷ್ಟಿಸಿತ್ತು ಹೆಗಡೆ ಮಾತುಗಳನ್ನು ಸಮರ್ಥಿಸಿಕೊಳ್ಳೋದಕ್ಕೆ ಬಿಜೆಪಿ ನಾಯಕರುಗಳಿಗೂ ಕೂಡ ಸಾಧ್ಯ ಆಗಿರಲಿಲ್ಲ. ಅವರು ಬದಲಾವಣೆಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವರು ತಿದ್ದುಪಡಿಯನ್ನು ತರುವ ಪ್ರಯತ್ನವನ್ನು ಮಾಡಿದ್ರು. ಆ ತಿದ್ದುಪಡಿಗೂ ಬದಲಾವಣೆಗೂ ಇರುವಂತಹ ವ್ಯತ್ಯಾಸವನ್ನ ನಾಯಕರುಗಳು ಮಾತನಾಡ್ತಾ ಇದ್ರು. ಹೀಗಾಗಿ ಸಂವಿಧಾನ ಬದಲಾವಣೆ ಅಂದಿದ್ದಕ್ಕೆ ಟಿಕೆಟ್ ನೀಡದೆ ಕಾಗೇರಿಯವರಿಗೆ, ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿಗೆ ಕಳೆದ ಬಾರಿಯಲ್ಲಿ ಟಿಕೆಟ್ ಕೊಡಲಾಯಿತು. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಕೊಡಲಿಲ್ಲ ಬಿಜೆಪಿಯವರು. ಬಿಜೆಪಿ ಟೀಕಿಸಿದ್ದ ಕಾಂಗ್ರೆಸ್ನಿಂದಲೇ ಈಗ ಬದಲಾವಣೆಯ ಮಾತು ಸರಿನಾ ಅನ್ನುವಂಥ ಪ್ರಶ್ನೆ. ಕಾಂಗ್ರೆಸ್ ನಾಯಕರು ಬಳಕೆ ಮಾಡಿರುವಂತಹ ಪದ ನಾನಾಗಲೇ ಹೇಳಿದೆ, ಚೇಂಜಸ್ ನಾಟ್ ಅಮೆಂಡ್ಮೆಂಟ್ ಅಂತ ಹೇಳಿಲ್ಲ, ಚೇಂಜಸ್ ಅಂತ ಹೇಳಿದ್ದಾರೆ. ಕಾಂಗ್ರೆಸ್ ನಿಲುವು ಏನು, ಹೈಕಮಾಂಡ್ ಸ್ಪಷ್ಟತೆ ಏನು ಅನ್ನುವಂಥದ್ದು ಈಗ ಬಿಜೆಪಿಯವರು ಕೇಳ್ತಾ ಇರುವಂತಹ ಪ್ರಶ್ನೆ. ಬಿಜೆಪಿಯವರು ಕೂಡ ಸಹಜವಾಗಿ ಅದೇ ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ನೀವು ಚೇಂಜಸ್ ಅಂತ ಹೇಳ್ತಾ ಇದ್ದೀರಿ, ಸಂವಿಧಾನ ಬದಲಾವಣೆಯನ್ನು ಹೇಳ್ತಾ ಇದ್ದೀರಿ, ಹಾಗಾದ್ರೆ ಏನು? ಇದಕ್ಕೆ ಉತ್ತರವನ್ನು ಈಗ ಕಾಂಗ್ರೆಸ್ ಕೂಡ ಕೊಡಲೇಬೇಕಾದ ಅನಿವಾರ್ಯತೆ ಇದೆ.
ಆದರೆ ಶಿವಕುಮಾರ್ ಅವರು ತಾವು ಆಡಿದಂತಹ ಮಾತಿಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ. ಉಲ್ಟಾ ಪಲ್ಟಾ ಆಗ್ತಾ ಇದೆ. ಇಲ್ಲಿ ಕೋರ್ಟ್ ತೀರ್ಪುಗಳಿಂದ ಸಂವಿಧಾನ ಮಾರ್ಪಾಡಾಗಿದೆ ಅನ್ನುವಂತಹ ಮಾತುಗಳನ್ನು ಅವರು ಹೇಳಿದರು. ನನ್ನ ವಿರುದ್ಧ ರಾಜಕೀಯ ಪ್ರೇರಿತ ಪಿತೂರಿ ನಡೀತಾ ಇದೆ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಇವತ್ತು ಅದನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಶಿವಕುಮಾರ್ ಅವರು ನಿನ್ನೆ ಹೇಳಿರುವಂತಹ ಮಾತುಗಳು ಕೋರ್ಟ್ ತೀರ್ಪುಗಳಿಂದಾಗಿ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ಹಾಗೆಯೇ ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಸಂವಿಧಾನ ಬದಲಿಸ್ತೀವಿ ಅಂತೇಳಿ ನಾನೆಲ್ಲೂ ಕೂಡ ಹೇಳಿಲ್ಲ. ಕೋರ್ಟ್ ತೀರ್ಪುಗಳ ಆಧಾರದ ಮೇಲೆ ಬದಲಾವಣೆಗಳು ಆಗ್ತಿದೆ ಅನ್ನೋಂಥ ಹೇಳಿದ್ದೀನಿ ಹೊರತು ಸಂವಿಧಾನ ಬದಲಿಸ್ತೀವಿ ಅಂತ ನಾನೆಲ್ಲೂ ಕೂಡ ಹೇಳಿಲ್ಲ ಅಂತೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಕಾಲ ಕಾಲಕ್ಕೆ ಸಂವಿಧಾನ ಬದಲಾವಣೆ ಆಗ್ತಿದೆ ಅನ್ನುವಂತಹ ಮಾತನ್ನು ಶಿವಕುಮಾರ್ ಅವರು ನ್ಯೂಸ್ 18 ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಕಾನ್ಕ್ಲೇವ್ನಲ್ಲಿ ಆ ಮಾತುಗಳನ್ನು ಹೇಳಿದರು. ಆದರೆ ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ಬಿಜೆಪಿಯವರು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಶಿವಕುಮಾರ್ ಅವರು ಈಗ ಅದಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಹಕ್ಕುಗಳನ್ನು ಚ್ಯುತಿ ಮಾಡಲಾಗಿದೆ, ನನಗೆ ಹಕ್ಕು ಚ್ಯುತಿಯಾಗಿದೆ, ಆ ವಿಚಾರದಲ್ಲೂ ಕೂಡ ನಾನು ಕಾನೂನು ಸಮರ ಮಾಡ್ತೀನಿ ಅಂತಕೊಂಡು ಶಿವಕುಮಾರ್ ಅವರು ಹೇಳಿದ್ದಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಎಂಟ್ರಿ ಕೊಟ್ಟಿದೆ. ವಿಶೇಷವಾಗಿ ಶಿವಕುಮಾರ್ ಅವರಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹಿರಿಯ ನಾಯಕರೊಬ್ಬರು ಕರೆ ಮಾಡಿ ಕೇಳಿದ್ದಾರೆ, ನೀವು ಏನು ಮಾತನಾಡಿದ್ದೀರಿ, ಎಕ್ಸಾಕ್ಟಾಗಿ ನೀವು ಏನು ಹೇಳಿದ್ದೀರಿ, ನಿಮ್ಮ ಉದ್ದೇಶ ಏನಿತ್ತು ಹೇಳುವಂಥದ್ದು ಅನ್ನುವಂಥ ಮಾತುಗಳನ್ನ. ಯಾಕಂದರೆ ಸಂವಿಧಾನ ಬದಲಾವಣೆ ಅನ್ನುವಂತಹ ಪದಗಳಿದಾವಲ್ಲ, ಇದು ಸಹಜವಾಗಿದೆ ಕಾಂಗ್ರೆಸ್ ಅರಗಿಸಿಕೊಳ್ಳುವಂತಹ ಪ್ರಶ್ನೆ ಬಹುಶಃ ಬರಲಾರದು. ಈ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಈ ವಿಚಾರವನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದೆ. ಶಿವಕುಮಾರ್ ಅವರ ಹತ್ರದಿಂದ ಕ್ಲಾರಿಫಿಕೇಶನ್ ಅನ್ನು ಕೇಳಿದೆ. ಶಿವಕುಮಾರ್ ಅವರು ಕೂಡ ಕ್ಲಾರಿಫೈ ಮಾಡಿದಾರಂತೆ. ಚಿದಂಬರಂ ಅವ್ರಿಗೆ ಹೇಳಿದಾರಂತೆ, ಇಲ್ಲ ನಾನು ಆ ರೀತಿಯಾಗಿ ಹೇಳಿಲ್ಲ, ನನ್ನ ಹೇಳಿಕೆಯನ್ನು ಇವರು ತಿರುಚಿದ್ದಾರೆ, ನಾನು ಪಕ್ಷದ ನಿಲುವಿಗೆ ಬದ್ಧನಾಗಿರುವಂಥ ವ್ಯಕ್ತಿ, ಸಂವಿಧಾನ ಬದಲಾವಣೆಯ ಬಗ್ಗೆ ನಾನು ಮಾತನಾಡಿಲ್ಲ, ನಾನು ಕೋರ್ಟ್ ತೀರ್ಪಿನ ಕಾರಣಕ್ಕಾಗಿ ಆಗಿರುವಂಥ ಬದಲಾವಣೆಗಳ ಬಗ್ಗೆ ಅಷ್ಟೇ ಮಾತನಾಡ್ತಾ ಪ್ರಸ್ತಾಪಿಸಿದ್ದೇನೆ ಹೊರತು ನಾನೆಲ್ಲೂ ಕೂಡ ಸಂವಿಧಾನ ಬದಲಾಯಿಸ್ತೀವಿ ಅನ್ನೋಂಥ ಮಾತುಗಳನ್ನು ಹೇಳಿಲ್ಲ ಅನ್ನೋಂಥ ಸ್ಪಷ್ಟನೆಯನ್ನು ಶಿವಕುಮಾರ್ ಅವರು ಕೊಟ್ಟಿದ್ದಾರೆ. ಆದರೆ ಬಿಜೆಪಿ ಅಷ್ಟು ಸುಲಭವಾಗಿ ತನ್ನ ಕೈಗೆ ಸಿಕ್ಕಿರುವಂಥ ಅಸ್ತ್ರವನ್ನು ವಿಫಲ ಮಾಡುವಂಥ ಕಡೆಗೆ ಹೋಗೋದಿಲ್ಲ. ಆ ಅಸ್ತ್ರದ ಸದ್ಬಳಕೆಯನ್ನು ಮತ್ತು ಹೇಗೆ ಯಶಸ್ವಿಯಾಗಿ ಪ್ರಯೋಗಿಸಬೇಕು ಆ ಎಲ್ಲ ಪ್ರಯೋಗಗಳನ್ನು ಮಾಡೋದ್ರ ಕಡೆಗೆ ಈಗ ಬಿಜೆಪಿ ಹೊರಟಿರುವುದು ಕೂಡ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ.